ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಹುಟ್ಟಡಗಿಸಿದೆ ನಮ್ಮ ಸೇನೆ. ಇದರ ಬಗ್ಗೆ ಆಲ್ರೆಡಿ ತುಂಬಾ ಮಾತಾಡಿದ್ದೀವಿ. ಆದರೆ ಒಂದು ವಿಷಯವನ್ನ ಯಾರು ಕೂಡ ಮಾತಾಡಿಲ್ಲ, ಯಾರು ಅದನ್ನು ಗಮನಿಸಿಯೂ ಇಲ್ಲ. ಆ ವಿಷಯ ಕೆಲ ಬಾಲಿವುಡ್ ಸ್ಟಾರ್ ಮತ್ತು ಇನ್ಫ್ಲೂಯೆನ್ಸರ್ಗಳ ಸೈಲೆನ್ಸ್. ಇದೇ ಮಂದಿ ನಮಗೆ ದೇಶದ ಬಗ್ಗೆ ಕಾಳಜಿ ಇದೆ ಅಂತ ನಾಟಕ ಮಾಡ್ತಾರೆ. ಇದೇ ಸಿಎಎ ಪ್ರೊಟೆಸ್ಟ್ ಆಗಬೇಕಾದ್ರೆ ಧ್ವನಿ ಎತ್ತಿದ್ರು. ಬೇರೆ ಬೇರೆ ದೇಶದಲ್ಲಿ ಇದ್ದುಕೊಂಡೇ ಭಾರತದ ಬಗ್ಗೆ ಮಾತಾಡ್ತಾ ಇದ್ರು. ಭಾರತ ಮತ್ತು ರೈತರ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇದೆ ಅಂತ ಹೇಳ್ತಾ ಇದ್ರು. ಇದೆಲ್ಲವನ್ನ ಪಬ್ಲಿಕ್ ನೋಡ್ತಾ ಇತ್ತು. ದೇಶದ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ದಿದ್ರೆ ದೇಶದ ಪ್ರಜೆಗಳ ಮೇಲೆ ದಾಳಿ ಆದಾಗ, ಆರ್ಮಿ ಫೋರ್ಸ್ನ ಇಷ್ಟೆಲ್ಲ ಆಪರೇಷನ್ ನಡೆಯುವಾಗ ಎಲ್ಲಿದ್ದೀರಾ? ಯಾಕೆ ಸುಮ್ಮನಿದ್ದೀರಾ? ಪಾಕಿಸ್ತಾನದ ಆಕ್ಟರ್ಸ್ ಹಾಗೂ ಇನ್ಫ್ಲುಯೆನ್ಸರ್ಗಳನ್ನು ನೋಡಿ ಇಂಥ ಟೈಮಲ್ಲಿ ಅವರು ಪಾಕಿಸ್ತಾನದ ಪರ ನಿಂತ್ಕೊಂಡಿದ್ದಾರೆ. ನಮ್ಮ ಸೆಲೆಬ್ರಿಟಿಗಳು ಹಾಗೂ ಇನ್ಫ್ಲುಯೆನ್ಸರ್ಗಳು ಕಂಪ್ಲೀಟ್ ಸೈಲೆನ್ಸ್ ಆಗಿದ್ದಾರೆ. ಸ್ವಲ್ಪ ಇವರ ಈ ಸೈಲೆನ್ಸ್ ಬಗ್ಗೆ ಮಾತಾಡೋಣ. ಪಹಲ್ಗಾಮ್ ದಾಳಿಯ ನಂತರ ಮೆಜಾರಿಟಿ ಆಫ್ ಪೀಪಲ್ಸ್ ಭಾರತದ ಸೇನೆಯ ಜೊತೆ ನಿಂತಿದ್ರು. ಓವೈಸಿ ಅಂತ ಲೀಡರ್ ಕೂಡ ಪಾಕಿಸ್ತಾನದ ವಿರುದ್ಧ ಮಾತಾಡಿ ಭಾರತದ ಪರ ನಿಂತಿದ್ದಾರೆ, ಇನ್ಕ್ಲೂಡಿಂಗ್ ಶಶಿ ತರೂರ್ ಕೂಡ. ಇವರ ಡೊಮೆಸ್ಟಿಕ್ ಪೊಲಿಟಿಕಲ್ ಟಾಕ್ಸ್ಗೆ ನಾವು ಖಂಡಿತ ವಿರೋಧವನ್ನ ಮಾಡ್ತೀವಿ. ಆದರೆ ಅವರಿಗೆ ಎಲ್ಲಿ ಕ್ರೆಡಿಟ್ ಕೊಡಬೇಕು ಅಲ್ಲೇ ಕೊಡಬೇಕು. ಭಾರತದ ಪರ ನಿಂತಿರೋದಕ್ಕೆ ಇನ್ನೊಂದು ಕಡೆ ದೇಶದಲ್ಲಿ ಕೆಲವರು ಇದ್ದಾರೆ. ಮೋಸ್ಟ್ಲಿ 2 ವರ್ಷ ಆದ್ಮೇಲೆ ಪಹಲ್ಗಾಮ್ನ ಈ ದಾಳಿಯ ಬಗ್ಗೆಯೂ ಮೂವಿ ಮಾಡ್ತಾರೆ. ಮೂವಿ ರಿಲೀಸ್ ಟೈಮ್ನಲ್ಲಿ ಇವರ ದೇಶಭಕ್ತಿ ಹಂಗೇ ಕಿತ್ಕೊಂಡು ಬರ್ತಾ ಇರುತ್ತೆ. ಆದರೆ ಇನ್ಸಿಡೆಂಟ್ ನಡೆದಿರೋ ಸಮಯದಲ್ಲಿ ಮಾತ್ರ ಬಾಯಿ ಮುಚ್ಕೊಂಡು ಇದ್ದಾರೆ. ನಾವೀಗ ಮಾತಾಡ್ತಾ ಇರೋದು ಅದೇ ಕೆಲ ಬಾಲಿವುಡ್ ಆಕ್ಟರ್ಸ್ ಬಗ್ಗೆ. ಇವರಿಗೆ ಜನರು ಸ್ಟಾರ್ ಅನ್ನೋ ಪಟ್ಟ ಕೊಟ್ಟಿದ್ದಾರೆ. ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಇವರಿಗೆ ಭಾರತೀಯ ಪ್ರೇಕ್ಷಕರು ದೇವರ ದೃಷ್ಟಿಯಲ್ಲಿ ನೋಡ್ತಾರೆ. ಬಾಲಿವುಡ್ನ ಪಾಕಿಸ್ತಾನದ ಪ್ರೇಮವನ್ನ ತುಂಬಾ ವರ್ಷದಿಂದ ನೋಡ್ತಾನೆ ಬಂದಿದ್ದೀವಿ. ಇದೇನು ಹೊಸ್ತಲ್ಲ ಬಿಡಿ. ಈ ಎಲ್ಲಾ ನಟರುಗಳು ದೇಶ ಪ್ರೇಮದ ಬಗ್ಗೆ ದೊಡ್ಡ ದೊಡ್ಡ ಮೂವಿಗಳನ್ನ ಮಾಡಿದ್ದಾರೆ. ಆದರೆ ಈಗ ದೇಶ ಪ್ರೇಮ ಎಲ್ಲೋಯ್ತು? ಈ 3 ಖಾನ್ಗಳಷ್ಟೇ ಅಲ್ಲ, ಹೃತಿಕ್ ರೋಷನ್, ದೀಪಿಕಾ ಪಡುಕೋಣೆ, ಅಲಿಯಾ ಭಟ್, ರಣಬೀರ್ ಕಪೂರ್, ರಣಬೀರ್ ಸಿಂಗ್, ಇನ್ನೂ ತುಂಬಾ ಜನ ಬಾಯಿ ಇಲ್ಲದೆ ಇರೋ ತರಹ ಕೂತ್ಕೊಂಡಿದ್ದಾರೆ. ಅದೇ ಸಿಎಎ ಪ್ರೊಟೆಸ್ಟ್ ಆಗಬೇಕಾದ್ರೆ ಇವರೆಲ್ಲರೂ ಓಡೋಡಿ ಬಂದಿದ್ರು. ಇಲ್ಲಿ ಅಮಿತಾಬ್ ಬಚ್ಚನ್ ಅವರು ಮಾತಾಡಿದ್ದಾರೆ, ಆದರೆ ತುಂಬಾ ಲೇಟ್ ಆಗೋಯ್ತು ಅಷ್ಟೇ. 2016ರಲ್ಲಿ ಉರಿ ಅಟ್ಯಾಕ್ ಆದಾಗ ಮಾತಾಡಿ ಅಂತ ಹೇಳಿದ್ರೆ ಆಗ್ಲೂ ಕೂಡ ಸುಮ್ಮನೆ ಇದ್ರು. ಪಾಕ್ನ ಆರ್ಟಿಸ್ಟ್ಗಳನ್ನ ಬ್ಯಾನ್ ಮಾಡಬೇಕು ಅಂದಾಗ್ಲೂ ಕೂಡ ಎಲ್ಲರೂ ಅವರು ಆರ್ಟಿಸ್ಟ್ಗಳು, ಟೆರರಿಸ್ಟ್ಗಳಲ್ಲ ಅಂತ ಸಪೋರ್ಟ್ ಮಾಡ್ತಾರೆ. ಯಾಕೆ? ಈ ದಾಳಿಯಿಂದ ಮೃತಪಟ್ಟವರು ನಿಮ್ಮ ಮನೆಯವರು ಅಲ್ಲ ಅಂತ ಸುಮ್ಮನಿದ್ದೀರಾ? ಪ್ಯಾಲೆಸ್ಟೈನ್ ಬಗ್ಗೆ ನಿಮ್ಮ ಹೃದಯ ಮಿಡಿಯುತ್ತೆ, ಭಾರತದ ವಿಷಯ ಬಂದಾಗ ಯಾಕೆ ಏನು ಅನ್ಸೋದಿಲ್ಲ ನಿಮಗೆ? ನೀವು ಭಾರತೀಯರು ಅಲ್ವಾ ಹಾಗಾದ್ರೆ? ಪಂಜಾಬ್ನ ಕೆಲ ಸಿಂಗರ್ಸ್ಗಳನ್ನು ನೋಡೋದಾದ್ರೆ, ಫಾರ್ಮರ್ಸ್ ಪ್ರೊಟೆಸ್ಟ್ ನಡಿಬೇಕಾದ್ರೆ ರೈತರ ಬಗ್ಗೆ, ಸಿಖ್ಖರ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇರೋ ಹಾಗೆ ಡ್ರಾಮಾ ಮಾಡ್ತಾ ಇದ್ರಿ. ಈಗ ಯಾಕಾಗಿ ಸುಮ್ಮನಿದ್ದೀರಾ? ಇದೇ ಆಪರೇಷನ್ ಸಿಂಧು ಟೈಮಲ್ಲಿ ಗುರುದ್ವಾರಗಳನ್ನ ಟಾರ್ಗೆಟ್ ಮಾಡಿದ್ರು. ಸಿಖ್ಖರನ್ನು ಕೂಡ ಪಾಕ್ ಟಾರ್ಗೆಟ್ ಮಾಡಿತ್ತು. ಅಮಾಯಕರ ಪ್ರಾಣವನ್ನು ಕೂಡ ತೆಗೆದ್ರು. ಅಷ್ಟಾದ್ರೂ ನಿಮ್ಮ ರಕ್ತ ಕುದಿಲಿಲ್ವಾ? ಅವರ ವಿರುದ್ಧ ಒಂದು ಮಾತು ಆಡದೆ ಕೂತ್ರಲ್ವಾ? ಅವತ್ತು ಸಿಖ್ಖರ ಪರವಾಗಿ ಧ್ವನಿ ಎತ್ತಿದ್ರಲ್ವಾ? ಇವತ್ತು ಈ ಇನೋಸೆಂಟ್ ಸಿಖ್ಖರ ಪ್ರಾಣ ಹೋದಾಗ ಇವರ ಬಗ್ಗೆ ಮಾತಾಡಬೇಕಿತ್ತಲ್ವಾ? ಪಾಕಿಸ್ತಾನದ ವಿರುದ್ಧ ಧ್ವನಿ ಎತ್ತಲೇಬೇಕಿತ್ತು. ಈ ಎಲ್ಲಾ ಸಿಂಗರ್ಸ್ಗಳು ಕಾಣೆಯಾಗಿದ್ದಾರೆ. ಕೆಲವು ಬಾಲಿವುಡ್ ಆಕ್ಟರ್ಗಳು ಭಾರತದ ಪರ ಧ್ವನಿ ಎತ್ತಿದ್ದಾರೆ, ಅವರನ್ನ ಮರಿಲೇಬಾರ್ದು. ರಿತೇಶ್ ದೇಶ್ಮುಖ್, ಪರೇಶ್ ರಾವಲ್, ಶಾಹಿದ್ ಕಪೂರ್, ಸಿದ್ಧಾರ್ಥ್ ಮಲ್ಹೋತ್ರಾ, ರಾಜ್ಕುಮಾರ್ ರಾವ್, ಇನ್ನೂ ಕೆಲವರಿದ್ದಾರೆ. ಇನ್ನೊಂದು ವಿಷಯ ನೋಡಿ, ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ತುಂಬಾ ಜನ ಟ್ವೀಟ್ ಮಾಡಿದ್ದಾರೆ, ಭಾರತದ ಸೇನೆಗೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ಯಾರು ಕೂಡ ಪಾಕಿಸ್ತಾನದ ವಿರುದ್ಧ ಮಾತಾಡೋದಿಲ್ಲ. ಯಾಕೆ? ಇಡೀ ದೇಶ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಶತ್ರುಗಳಂತೆ ನೋಡ್ತಾ ಇರ್ತೀವಿ. ಅದೇ ಅವರು ಪಾಕಿಸ್ತಾನದ ಜೊತೆ ನಗ್ನಗ್ತಾ ಆಟ ಆಡ್ತಾರೆ. ಅದೇ ಪಾಕ್ ಆಟಗಾರರನ್ನು ನೋಡಿ, ಅವರು ಯಾವಾಗಲೂ ಕೂಡ ಗಜ್ವಾ ಎ ಹಿಂದ್ ಕನಸನ್ನ ಕಾಣ್ತಾನೆ ಇರ್ತಾರೆ. ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ಬಾಬರ್ ಅಜಮ್ ಹೇಳ್ತಾನೆ, ನಾವು ಭಾರತದ ವಿರುದ್ಧ ಗೆಲ್ತೀವಿ ಅಂತ. ಮಾಜಿ ಆಟಗಾರರು ಅಷ್ಟೇ, ಶೋಯಬ್ ಅಖ್ತರ್, ಶಾಹಿದ್ ಅಫ್ರಿದಿ, ವಕಾರ್ ಯೂನಿಸ್, ಇನ್ನೂ ಹಲವರು ಭಾರತದ ವಿರುದ್ಧ ಅನೇಕ ಹೇಳಿಕೆಗಳನ್ನು ನೀಡಿದ್ದಾರೆ. ನಿಜವಾಗ್ಲೂ ಈ ಸೋ ಕಾಲ್ಡ್ ಸೆಲೆಬ್ರಿಟಿಗಳಿಗೆ ನಾಚಿಕೆ ಆಗಬೇಕು.
ಎಸ್ಪೆಷಲಿ ಈ ಖಾನ್ಗಳು ಒಂದು ಸಲ ಇವರ ಸಿನಿಮಾಗಳನ್ನು ನೋಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.